guys, welcome back to Kavisha YouTube channel. ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ಪೆಷಲ್ ಅಂದ್ರೆ ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ನಾನು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದೆ. ಐ ಆಮ್ ಸೋ ಹ್ಯಾಪಿ ದಟ್ ಸೊ ಆ ವ್ಲಾಗ್ನ ಅಟ್ಯಾಚ್ ಮಾಡ್ತೀನಿ. ಇದಷ್ಟು ಮೀಟ್ ಮಾಡಿಲ್ಲ ಅಂದರೂ ವರ್ಷಕ್ಕೆ ಒಂದ್ಸಲ 2 ಸಲ ಮೀಟ್ ಮಾಡೋ ಅದು ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್. ಇದಾದ್ಮೇಲೆ ನಾನು ಶ್ರೀಶನ್ ಬರ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇದರಲ್ಲೇ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆದಷ್ಟು ನಾನು ಇಲ್ಲಿ ರಾ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ನಾನು ವಾಯ್ಸ್ ಓವರ್ ಕೊಡೋದಕ್ಕಿಂತ ನಿಮಗೆ ನಾವೇನೇನು ಮಾತಾಡ್ತೀವೋ ಅದೇ ವಿಡಿಯೋನ ಡೈರೆಕ್ಟ್ ಹಾಕ್ತೇನೆ, ನೀವು ಕೂಡ ನೋಡಿ ಆಯಿತಾ. ಓ ಮೈ ಗಾಡ್, ಹಾಯ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೇಮ್ ಬಟ್ಟೆ ಹಾಕೊಂಬರೋಣಂತ ಚೇಂಜ್ ಮಾಡ್ದೆ ಕಣೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಲ್ಲಿ ಹೋಗ್ಬಿಟ್ಟು ಒಬ್ರು ಬಂದಿಲ್ಲ ಅನ್ನಕ್ಕೆ ಒಂದು ಟಿಕೆಟ್. ಹಾಯ್ ಡಿಯರ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬ್ಲಾಗರ್ ದಿವಿ ವಿದ್ಯಾ, ಸಾರಿ. ಎಲ್ಲರೂ ಸಿಕ್ಕಿದ್ವಿ, ಮೀಟ್ ಮಾಡಿದ್ವಿ, ಹಾಗೆ ವಿಶೇಷ ಮಾಡ್ಕೊಂಡ್ವಿ. ಒಬ್ರು ಬರೋದು ಬಾಕಿ ಇತ್ತು, ಯಾರು ಅಂತ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಎಲ್ಲ ನಾವು ಹೋಗ್ತಿರೋದು ಫ್ರಮ್ ಸೋ ಮೂವಿ. ಯಾರನ್ನೋ ಮೂವಿ ನೋಡಿದರೆ ಅದು ಫುಲ್ ಫಾರ್ಮ್ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹಾಂ, ಲೇಟಾಗಿ ಬಂದಿದ್ದು ವ್ಲಾಗ್ ಅಂದರೆ ಸ್ಟಿಲ್ ನನ್ನ ಫ್ರೆಂಡ್ಸ್ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಐ ಡೋಂಟ್ ನೋ ವೈ. ಎಲ್ಲರೂ ಮೂವಿ ನೋಡ್ಕೊಂಡ್ಬಂದು ಲಂಚ್ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಎಲ್ಲ ಒಂದು ಕಡೆ ಕೂತ್ಕೊಂಡು ಹಾಗೆ ಒಬ್ರಿಗೊಬ್ರು ಕಾಲು ಇಳ್ಕೊತಾ ಇದ್ವಿ. ಅದೇ ಗ್ಯಾಪಲ್ಲಿ ನಾನು ಒಂದು ಫ್ರೆಂಡ್ಶಿಪ್ ಡೇ ಬ್ಯಾಂಡ್ ಅಲ್ಲ, ಥ್ರೆಡ್ಸ್ ಅಂದ್ಕೊಳ್ಳಿ, ಅದನ್ನು ನಾನು ತೊಗೊಬಂದಿದ್ದೆ. ಸೊ ಕಟ್ಟಕ್ಕೆ ಮುಂಚೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ. ಹಾಗೆ ಗೊತ್ತಲ್ಲ ವ್ಲಾಗ್ ಅಂದರೆ ಹಿಂದೆ ಮುಂದೆ ಮುಖ ಮಾಡೋದು, ತೆಗಿತಾ ಇದ್ದಾರೆ ನನ್ನ ಅಂತ. ಇದೇ ಸ್ವಲ್ಪ ಆಯ್ತು, ದಟ್ಸ್ ಓಕೆ. ಅವ್ರೇನೋ ಅಂದ್ಕೊಳ್ಳಲ್ಲ ವ್ಲಾಗ್ ಮಾಡಿ ಹಾಕಿದ್ರು ಕೂಡ. ನಾವೆಲ್ಲರೂ 10 ವರ್ಷದಿಂದ ಗೊತ್ತಿದ್ರು ಕೂಡ ನಾವೆಲ್ಲ ಜಾಸ್ತಿ ಮೀಟ್ ಮಾಡೋದು ಇಲ್ಲ, ಏನೋ ತಿಂಗಳಿಗೆ ಒಂದ್ಸಲ ಇಲ್ಲ ಹೋಗೋದು ಮಾಡೋದು ಆ ಥರ ಏನೂ ಇಲ್ಲ. ನಾವೆಲ್ಲರೂ ಮೀಟ್ ಆಗೋದು ಇಯರ್ಲಿ 1 or 2 times. ಬಿಕಾಸ್ ಡಿಗ್ರಿ ಆಫ್ಟರ್ ಲೈಫ್ ವಿಲ್ ಚೇಂಜ್ ಅಂತಾರಲ್ವ, ಆ ಥರ ಎಲ್ಲದು ಪಾತ್ ಏನಿರುತ್ತೆ ಎಲ್ಲ ಚೇಂಜ್, ಡಿಫ್ರೆನ್ಸ್ ಇರುತ್ತೆ. ನಾವೇನೇ ಒಂದು ಕಾಲೇಜ್ ಡೇಸಲ್ಲಿ ಸ್ಪೆಂಡ್ ಮಾಡಿರ್ತೀವಲ್ಲ ಆ ಟೈಮು ಇವಾಗ ನಮಗೆ ಬರೋಲ್ಲ. ಒನ್ಸ್ ಆಚೆ ಬಂದಮೇಲೆ ಮುಗಿತು ಲೈಫ್ ಫುಲ್ ಸರ್ಟೈನ್ ಚೇಂಜ್. ಎಲ್ಲರೂ ಬೇರೆ ಬೇರೆ ಥರ ಗ್ರೋತ್ ಆಗ್ತಾ ಇರ್ತೀವಿ. ಇವನು ಕಿರಣ್ ಅಂತ, ನಾನು ಅವನು PUC ಜೊತೆಲಿ ಓದಿದ್ದು. ಬಾಕಿ ಎಲ್ಲರೂ ನನಗೆ ಡಿಗ್ರಿಯಿಂದ ಫ್ರೆಂಡ್ ಆಗಿದ್ದು. ಸೊ ಈ ಒಂದು ಬಾಂಡಿಂಗ್ಸ್ ಏನಿದೆ ಮೇ ಬಿ ಇಟ್ ವಿಲ್ ಗ್ರೋ. ನಾ ಫ್ಯಾಮಿಲಿನ ಮದುವೆ ಅಂದ್ರೂ ಅದ್ರ ಜೊತೆ ಇದು ಕೂಡ ಬೆಳೀತಾ ಇರುತ್ತೆ. ಸೊ ನೈಸ್, ಎಲ್ಲರೂ ಮೀಟ್ ಮಾಡಿದ್ದು ಇಯರ್ಲಿ ಒನ್ಸ್ ಟು ಇಟ್ಸ್ ಬೆಸ್ಟ್ ಮೀಟಿಂಗ್. ಯಾಕೆ ಗೊತ್ತಾ, ಜಾಸ್ತಿ ಮೀಟ್ ಮಾಡ್ತಿದ್ರೆ ಅಷ್ಟು ಮಜಾ ಬರೋಲ್ಲ. ಮತ್ತು ಇವಾಗ ಸಿಗ್ತೀವಲ್ಲ ತುಂಬ ದಿನಗಳಾದಮೇಲೆ ಅದು ಫೀಲಿಂಗ್ಸೇ ಬೇರೆ. ಎಲ್ಲರೂ ವಿಶ್ ಮಾಡ್ಕೊತ ಬ್ಯಾಂಡ್ ಕಟ್ಕೊತ ಚೆನ್ನಾಗಿತ್ತು. ಅದೊಂದು ವೈಬ್ಸ್ ಅಂತಾರಲ್ವ, ರೇರ್ಲಿ ಸಿಗ್ತಾ ಇರೋದು. ಸ್ವಲ್ಪ ಎಲ್ಲರೂ ಟೀಸ್ ಮಾಡ್ಕೊಂಡೆಲ್ಲ ಮಾಡಿಕೊಂಡು ಗೊತ್ತಲ್ಲ, ಸ್ವಲ್ಪ ಆಗಿಂದು ಎಲ್ಲ ಸ್ವಲ್ಪ ನೆನಪಾಗ್ತಾ ಇರುತ್ತೆ ಇವಾಗಿಂದು. ಬಟ್ ಅವಾಗ ಒಂದೇನಂತ ಇರುತ್ತಂದರೆ ಕಾಲೇಜ್ಗೆ ಹೋಗು ಬಾ ಆ ಥರ ಇತ್ತು. ಬಟ್ ಅಲ್ಲಿಂದ ಬಂದಮೇಲೆ ಅನಿಸುತ್ತೆ ಫೀಲಿಂಗ್, ವಾವ್ ಈ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾವು ಹಿಂಗಿದ್ವಿ ಅಂತ ಒಂದು ಫೀಲಿಂಗ್ಸ್ ಬರುತ್ತೆ. ಮೂವಿ ಟೈಮ್ಲಂತೂ ಸಿಕ್ಕಾಪಟ್ಟೆ ಬಿದ್ದು ಹಾಕಿದ್ದೀವಿ, ಹೇಳಬಾರ್ದು. ನೀವು ಕೂಡ ಮೂವಿಗೆ ಹೋಗಿ ನೋಡಿ ನಿಯರ್ ಬೈ ಥಿಯೇಟರಲ್ಲಿ. ಕನ್ನಡ ಮೂವಿ ನಾವು ಜಾಸ್ತಿ ಓಡ್ಸೋಣ ಆಯ್ತಾ. ಇಲ್ಲೊಬ್ಬ ಕಿರಣ್ ಫೋಟೋಗ್ರಾಫರ್ ಅಲ್ಲ, ಈ ಹುಡುಗಿ ಜೊತೆ ಮುಸ್ತಫ. ಸ್ಮೈಲ್ ಮಾಡಿ, ಹಾಯ್ ಮಾಡಿ. ಹಾಯ್ ವಿದ್ಯಾ, ಹಾಯ್ ಮಾಡಬೇಕು. ಐ ನೋ ಮೈ ವಾಯ್ಸ್ ಇಸ್ ಟು ಹೈ, ಪ್ಲೀಸ್ ಡೋಂಟ್ ಮೈಂಡ್. ನನಗೆ ಗೊತ್ತು, ನಾನು ತುಂಬ ಅಸಹ್ಯವಾಗಿ ಮಾತಾಡ್ತಾ ಇದ್ದೀನಿ. ಝೂಮ್ ಹಾಕಿ ಅವ್ರ ಸ್ಟೂಡೆಂಟ್ಗಳೆಲ್ಲ. ಅದಾದ್ಮೇಲೆ ನಾವು ಒಂದು ಹೋಟೆಲ್ ಫಿಕ್ಸ್ ಆಗಿ ಹೋಗ್ತಾ ಇದೀವಿ ಈಗ. ಕುಶಾಲ್, ನೀವು ವೆಜಿಟೇರಿಯನ್ ತಾನೇ? ಓಕೆ ಡನ್. ಹಾಯ್, ಬಾಯ್. ಹಾಂ, ಬ್ಲಾಗರ್. ಹೇಳಿ ಲೈವ್ ಚಾಟ್ ಅಲ್ಲಿ ಬಂದ್ಬಿಟ್ಟಿದ್ದು. ಕವಿತೆ ಬೇರೆ ಹೇಳ್ತಾನೆ. ಇದನ್ನೆಲ್ಲ ಹಾಕ್ತೀನಿ ನೋಡಿ, ರೆಕಾರ್ಡ್ ಮಾಡ್ತಿದ್ದೀನಿ. ನಾನೊಂದು ಒಳ್ಳೆ ನೋಡಿದ್ರೆ ಗೊತ್ತಾಗಲ್ಲ ಎಷ್ಟು ಕಾಮಿಡಿ ಮಾಡ್ತಾಳೆ ಗೊತ್ತಾ ದಿವ್ಯಾ. ಸೊ ಇನ್ನೂ ಮುಂದೆ ಕೇಳಿಸ್ಕೊಳ್ಳಿ ಆಯ್ತಾ. ಒಳ್ಳೆ ಕವಿತೆನ ಇದ್ ಮಾಡ್ತಾ ಇದ್ದಾರೆ. ಕವಿತೆ ಏನಂದ್ರೆ ಕಿಪ್ಪಿ ನಿನ್ ಸಮಥಿಂಗ್, ನೀನ್ ಕಪ್ಪೆ ಆಗ್ಬಿಡು, ನಿನ್ ಬಾವಿಗೆ ಹೇಳ್ತಾ ಇದ್ದೀನಿ. ಪಾರ್ಟಿ ನಡೀತಾ ಇದೆ, ಸ್ವೀಟ್ ಬಾರಿ. ಫ್ರೆಂಡ್ಶಿಪ್ ಡೇಗೆ 4 ಮಕ್ಕಳಾಗ್ಲಿ ನಂಗೆ. ಇಲ್ಲಿ ನೋಡಿ, ಸ್ವಲ್ಪ ಕಂಟೆಂಟ್ ಕೊಡಿ. ಅಲ್ಲೋಡು ತಿರ್ಗ್ಬಿಡ್ಲು, ಕಂಟೆಂಟ್ ಕೊಡಿ. ಮೈಸೂರಿಂದ ತರಿಸಿರೋ ಮೈಸೂರು ಪಾಕ್. ಪೇಡ ಇದೆ. ಮೈಸೂರು ಶ್ರೀ
ಎಲ್ಲ ಬೇಡ. ಥ್ಯಾಂಕ್ ಯು ಕುಶಾಲ್. ಕಂಗ್ರಾಟ್ಸ್ ಕುಶಾಲ್. ಥ್ಯಾಂಕ್ ಯು. ಹುಡುಗಿ ನೋಡೋ ಶಾಸ್ತ್ರ. ಆಸ್ ಪರ್ ಸೂನ್ ಬರಲ್ಲ. ಅಡ್ವಾನ್ಸ್ 3 ಕಂಗ್ರಾಚುಲೇಷನ್. ಓಡೋಗ್ಬಿಟ್ಟ. ಕಂಟೆಂಟ್ ಕುಶಾಲ್ ಇನ್ನೊಂದ್ಸಲ ಹೋಗು. ಯಾ ಕುಶಾಲ್ ನಾನು ವಿಡಿಯೋ ನಾನೇ ಮಾಡ್ಕೊಂತೀನಿ. ಕಂಗ್ರಾಚುಲೇಷನ್ ಅಡ್ವಾನ್ಸ್. ಅಲ್ಲಿ ತಗೊಂಡ್ರೆ ಕಂಟೆಂಟ್, ತಗೊಂಡಿಲ್ಲ ಅಂದ್ರೆ ಕಂಟೆಂಟ್ ಅಲ್ಲ. ನೋಡಿ ಗೈಸ್, ಏನಂತ ಹೇಳಿ ಹೇಳು ಹೇಳು ಹೇಳಿ. ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸ್ತಾ ಇರೋದು ಇವರೇನೆ. ಹೌದಾ? ಮಾಲ್ ನಮ್ಮ ಮನೆ ಹತ್ರ ಇದ್ರು ಬರೋಲ್ಲ ನಾನು. ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ಮಧ್ಯಾಹ್ನ ಊಟಕ್ಕೆ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮೂವಿ ಆಫ್ಟರ್ ಲಂಚ್ ಮಾಡ್ಕೊಂಡು ಎಲ್ಲರೂ ಹೊರಟ್ಬಿಡೋಣ ಅಂತ. ನಾವು ಆಲ್ರೆಡಿ ಇವನೇನು ಮಾಡ್ತಿದ್ದಾನೆ, ವ್ಲಾಗ್ ಮಾಡ್ತಿದ್ದಾನೆ. ವಿದ್ಯಾ ಮಾತಾಡು, ವಿದ್ಯಾ ಮಾತಾಡು. ಇದೊಲೆ ನೀನು ತಗೊಂಡಿದ್ದಾನೆ ಸಂಬಂಧದಲ್ಲಿ. ನಾನು ಅವತ್ತು ಹಾಕಿದಾಗ ನೋಡಿದ್ದೆ, ಫಸ್ಟ್ ಸ್ಯಾಲ್ರಿ ಹಾಕಿದ್ಲು ನೋಡಿ. ಇವಳು ಇವಾಗ ಫ್ಲಾಶ್. Say hi. Kushi hi. Kushi na. Hi. ಇಬ್ರು ಬಂದ್ರು. ಏನಮ್ಮ? ಇನ್ನೊಂದ್ಸಲಿ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ನೆಕ್ಸ್ಟ್ ಕಂಟೆಂಟ್ ವಿಡಿಯೋ ಯಾವಾಗ ಗೊತ್ತಾ? ಇವ್ರ ಮದ್ವೆಲೆ. ಊಟ ಮಾಡ್ಕೊಂಡು ಆಚೆ ಬಂದು ಸ್ವಲ್ಪ ಒಂದು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ರು. ಅದಾದ್ಮೇಲೆ ನಾನು ಶಿರೀಶು ಮನೆಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅದಕ್ಕಿಂತ ಗಿಫ್ಟ್ ಬೇಕಾ? ಇದೋ ಗಿಫ್ಟ್. ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾವಳು ಹೇಳು? ಚಿಕ್ಕಿ ಹತ್ರ ದುಡ್ಡಿಲ್ಲ. ಚಿರಿಚಾ ನೋಡ್ ಬಾಯ್ಲಿ. ಹ್ಯಾಪಿ ಬರ್ಡೇ. ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋ ಸ್ವಲ್ಪ ನೋಡಿ ಹೇಳು. ತಗೋ ಫ್ರಾಕ್ ತಂದೀನಿ, ಒಂದೇ ಒಂದು. ನಾಟ್ ಜಿಗಿ ಜಿಗಿ ಅಲ್ಲ, ಕಾಸ್ಟ್ಲಿ ಅಲ್ಲ. ಹ್ಯಾಪಿ ಬರ್ಡೇ. ಹೆಂಗೋಯ್ತಾಳೆ ನೋಡು. ಥ್ಯಾಂಕ್ ಯು ಇಲ್ಲ, ಒಂದೇನಿಲ್ಲ. ಲಿಖಿತ ಲಿಖಿತ ಥ್ಯಾಂಕ್ ಯು ಸೋ ಮಚ್. ನಮಗೆ ಬಟ್ಟೆನ ಮಿಸ್ ಮಾಡೋದಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಬರ್ಡೇಗೆ ಯಾವ ಥರ ರೆಡಿ ಆಗಿದ್ದಾಳೆ. ಫುಲ್ ಟಯರ್ಡ್ ಆಗಿದ್ದಾಳೆ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಅವಳು ಎಲ್ಲೆಲ್ಲೋ ಹೋಗಿದ್ರು ಫ್ಯಾಮಿಲಿ ಅವರೆಲ್ಲ. ಸೊ ಹಾಗಾಗಿ ಫೇಸ್ ಹಿಂಗಿದೆ. ಅವಳು ಬರ್ಡೇ ಗಿಫ್ಟ್ ಆದಮೇಲೆ ಗಿಫ್ಟ್ ಒಂದೊಂದೇ ಬರ್ತಾ ಇತ್ತು. ನನಗಿದ್ದು ತುಂಬಾ ಇಷ್ಟ ಆಯಿತು. ಅವಳು ಫೋಟೋಸ್ ಎಲ್ಲ ಇರೋದು ನೋಡಿ. ಇದಕ್ಕೆ ಬಟ್ ಇವಳು ಹುಷಾರಾಗಿ ಇಟ್ಕೊಬೇಕಿದ್ದು ನೀಟಾಗಿ, ಅವಾಗ ಮಾತ್ರ ಇರುತ್ತೆ. ಶಿರ್ಜಿನ್ ಬರ್ಡೇಗೆ ಸ್ಪೆಷಲ್ ಗೆಸ್ಟ್ ಅಂದರೆ ಈ ನಮ್ಮ ಮಿನಿ ಗುಂಡ. ಯಾಕೆ ನಾನು ಮಿನಿ ಗುಂಡ ಅಂತೀನಂದರೆ ಇವ್ರ ಅಣ್ಣನ ನಾನು ಗುಂಡ ಅಂತ ಇದೆ. ಸೊ ಅವನಾದ್ಮೇಲೆ ಇವನು ನನಗೆ ಗುಂಡ ಅನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಮಿನಿ ಗುಂಡ ಅಂತೀನಿ. ಇವನು ಕೂಡ ತುಂಬ ಅಟ್ರಾಕ್ಟಿವ್ ಮತ್ತು ತುಂಬ ಓಡಾಡ್ಕೊಂಡು ಜಾಲಿಯಾಗಿದ್ದ. ಮನೆ ತುಂಬ ಅಲ್ಲೋಡು ಅಕ್ಕ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅಲ್ಲೋಡಲ್ಲಿ ಇಲ್ಲೋಡು ಹಿಂದೆ ನೋಡು. ಯೇ ಗುಡ್ ಬಾಯ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಿರೀಷಾ, ಹ್ಯಾಪಿ ಬರ್ಡೇ ಟು ಯು. ಅದನ್ನು ಓದು, ಆರ್ಟ್ಸ್ ಮಾಡು. ಯೇ ಗುಂಡ ನೋಡು ಪಾಪ ಚೆಂಗ್ ನೋಡ್ತಿದ್ದಾನೆ. ಗುಂಡು ಮನೆ ನೀನು ಕಟ್ ಮಾಡು. ಯೇ ಹ್ಯಾಪಿ ಬರ್ಡೇ. ಚಾಕಿ ಯೇ
ನಮಗೆ ಗೊತ್ತಿರಲ್ಲ ಶಿರೀಷಿನ ಬರ್ಡೇ ಎಕ್ಸಾಕ್ಟ್ಲಿ 9:15 ಮೇಲೆ ಆಗುತ್ತೆ ಕೇಕ್ ಕಟ್ಟಿಂಗು. ಅವಳು ಹುಟ್ಟಿದ್ದು ಕೂಡ 9:18 ಸೊ ಹಿಂದೆ ಮುಂದೆ ಅದೇ ಟೈಮಲ್ಲಿ ಆಗುತ್ತೆ. ಕೇಕ್ ಕಟ್ಟಿಂಗ್ ಕೂಡ ಆಯಿತು, ಎಲ್ಲರಿಗೂ ಅವಳು ತಿನ್ನಿಸ್ಲು, ನಾವು ಅವಳಿಗೂ ತಿನ್ನಿಸಿದ್ವಿ. ಸೊ ಹೀಗೆ ಸೆಲೆಬ್ರೇಷನ್ ಎಲ್ಲ ಹೋಗ್ತಾ ಇದೆ, ಚೆನ್ನಾಗಾಯಿತು. ಡೇ ಫುಲ್ ಎನರ್ಜೆಟಿಕಲಿ ಒಂಥರ ವೈಬ್ಸ್ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಅವಳಿಗೂ ಖುಷಿ ಆಗಿದೆ. ಯೂಟ್ಯೂಬ್ ವಿಡಿಯೋ ಓಕೆನಾ? ಲಿಖಿತ ಬರಲ್ಲ ಯೂಶಲ್, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಬರ್ತಿದ್ದಾಳೆ. ಅವ್ನು ತೆಗಿತಾವನಲ್ವಾ? ಇರೀ ನಿಮಿಷ, ಇರಿ ತಿನ್ಸ ಬಾ, ನಿಂಗೆ ತಿನ್ಸ್ತೀನಿ. ತಗೋ ಚಿನ್ನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಸ್ವಲ್ಪ ಗ್ರೋತ್ ಆಗೋಣ ಜೊತೆಲಿ ನಾನು ವಿಡಿಯೋ ಅಪ್ಡೇಟ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಸ್ ಪರ್ಸನ್ ಚೆನ್ನಾಗಿ ಮಾಡ್ತೀನಿ, ಆಯಿತಾ? ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.